ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸುಮ್ಮನೆ ಹಾಗೆ ರ್ಯಾಂಡಮಾಗಿ ಬ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ 3 months ಫೋಟೋಶೂಟ್ ಕೂಡ ಮಾಡಬೇಕು ನಮ್ಮ ಬೇಬಿಗೆ, ಅದನ್ನು ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಬೇಗ ಹೋಗಿ ಪೂಜಾ ಲೋಕೇಶ್ ದಾಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದೆರಡು ಪಾರ್ಸಲ್ ಇತ್ತು, ಅದನ್ನು ಅನ್ಬಾಕ್ಸ್ ಮಾಡೋದ್ರ ಮುಖಾಂತರ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ನಾನು ಶಾಪಿಲಿ ಒಂದೆರಡು ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ. ಶಾಪಿಲಿ ನಾನು ಬ್ಯಾಗು ಮತ್ತು ಪ್ಯಾನ್ ಬುಕ್ ಮಾಡಿದ್ದೆ. ಹೇಗಿದೆ ಅಂತ ನೋಡೋಣ. ತುಂಬ ವೇಟ್ ಇದೆ. ನಾನು ತುಂಬ ಆಫರ್ಸ್ ಇದೆ ಅಂತ ಬುಕ್ ಮಾಡ್ತಾನೆ ಇದ್ದೀನಿ ಶಾಪಿಲ್ಲಂತೂ. ಇದು ಹೇಗೆ ಬಂದಿದೆ ಅನ್ನೋದನ್ನು ನೋಡೋಣ ಬನ್ನಿ. ನಾನು ದೋಸೆ ತವಾನ ಬುಕ್ ಮಾಡಿದ್ದೆ. 209 ಏನೋ. ಆಲ್ರೆಡಿ ಒಂದೆರಡು ಪ್ಯಾನ್ ಕೂಡ ಬುಕ್ ಮಾಡಿದ್ವಿ. ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಹೀಗಿದೆ ನೋಡಿ, ನಾಟ್ ಬ್ಯಾಡ್ ಪ್ರಾಡಕ್ಟ್, ತುಂಬಾ ಚೆನ್ನಾಗಿದೆ. ಶಾಪಿಲ್ಲಿ ಮಾತ್ರ ಇದು ಮಾತ್ರ ಅಲ್ಲ, ಬ್ಯಾಗ್ ಕೂಡ ಬುಕ್ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಈ ಥರ ಇದೆ ನೋಡಿ. ಸ್ಯಾರಿ ಡ್ರೆಸ್ಸಸ್ಗೆಲ್ಲ ವೇರ್ ಮಾಡ್ಬೋದು, ಇಲ್ಲ ವ್ಯಾನಿಟಿ ಬ್ಯಾಗ್ ಥರನೂ ವೇರ್ ಮಾಡ್ಬೋದು ಇದನ್ನು. ಸೊ ಇದು ಕೂಡ ಪ್ರೈಸ್ಗೆ ವರ್ತ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಸೊ ಸದ್ಯಕ್ಕೆ ಇವೆರಡು ಪ್ರಾಡಕ್ಟ್ ಅಷ್ಟೇ ನಾನು ಬುಕ್ ಮಾಡಿದ್ದು. ಬನ್ನಿ, ಇವಾಗ ನಾನು ನಮ್ಮ ಬೇಬಿದು 3 months ಫೋಟೋಶೂಟ್ ಕೂಡ ಇವತ್ತೇ ಮಾಡ್ತಾಯಿದ್ದೀನಿ. ಬನ್ನಿ, ಹೇಗೆ ಮಾಡ್ತೀನಿ ಅನ್ನೋದನ್ನು ಹೇಗೆ ಮಾಡ್ತಿದ್ದೀನಿ ಅನ್ನೋದನ್ನು ನೀವು ಕೂಡ ನೋಡಿ. ಬನ್ನಿ, ಯಾವ ಥರ ಮಾಡೋದು ಅಂತ ನೋಡಿ ನನಗಂತೂ ತಲೆ ಕೆಟ್ಟೋಯ್ತು. ಸದ್ಯಕ್ಕೆ ನಾನು ಬ್ಯಾಂಗಲ್ ಮತ್ತು ಈ ಸೀರೆನ ಬಳಸಿ ಹೇಗೆ ಡೆಕೋರೇಟ್ ಮಾಡ್ತೀನಿ ಅನ್ನೋದನ್ನು ನೋಡಿ. ಫಸ್ಟ್ ನಾನು ಚಾಪೆನ ಹಾಸಿ ಅದ್ರ ಮೇಲೆ ಬ್ಲ್ಯಾಂಕೆಟ್ನ ಹಾಕಿ ಅದ್ರ ಮೇಲೆ ಸ್ಯಾರಿನ ಹಾಕ್ತೀನಿ. ಯಾಕೆ ಅಂತಂದರೆ ಬೇಬಿಗೆ ಸ್ಮೂತಾಗಿರಲಿ ಅನ್ನೋದಕ್ಕೋಸ್ಕರ. ಫಸ್ಟು ಸ್ಯಾರಿನ ಈ ಥರ ಪ್ಲೇನಾಗಿ ಹಾಸ್ಕೊಂಡಿದ್ದೀನಿ. ನೆಕ್ಸ್ಟು ಜೋಡಿಸೋದು ಏನು ಕಷ್ಟ ಇಲ್ಲ. ಈ ಬ್ಯಾಂಗಲ್ನ ಫಸ್ಟು ಡಿವೈಡ್ ಮಾಡೋದಿರೋದು ಇವಾಗ. ಸೊ ನನ್ನ ಹತ್ರ ಸದ್ಯಕ್ಕೆ ಇಷ್ಟಿದೆ. ಸೊ ಇಲ್ಲಿ ಇಷ್ಟು ಬ್ಯಾಂಗಲ್ ಮೆಸ್ಸಿ ಆಗಿದೆ. ಸೊ ಇದನ್ನೆಲ್ಲ ಡಿವೈಡ್ ಮಾಡಿ ಜೋಡಿಸ್ಬೇಕು. ಈ ಡಿವೈಡ್ ಮಾಡೋದಕ್ಕೆ ಎಷ್ಟಾಗುತ್ತೋ ಗೊತ್ತಿಲ್ಲ. ಇವಾಗ ಆ್ಯಕ್ಚುಲಿ ಟೈಮ್ ಬಂದು 6:15 ಆಗಿದೆ. ಬರೀ ಎಷ್ಟೊತ್ತು ಮುಗಿಯುತ್ತೋ ನೋಡೋಣ. An hour later. Two hours later. 3 hours later. The next day. ಸದ್ಯಕ್ಕೆ ಇದಿಷ್ಟು ಡಿವೈಡ್ ಮಾಡಿದ್ದೀನಿ. ಇನ್ನೂ ಅರ್ಧ ಬ್ಯಾಂಗಲ್ ಹಾಗೇ ಇದೆ. ಸದ್ಯಕ್ಕೆ ಸಾಕು. ಇಷ್ಟರಲ್ಲೇ ಡೆಕೋರೇಟ್ ಮಾಡೋಣ. ಫೈನಲ್ ಲುಕ್ ಹೇಗೆ ಬರುತ್ತೋ ನೋಡೋಣ.
ಫೈನಲಿ ಈ ಥರ ರೆಡಿ ಮಾಡಿದ್ದೀನಿ, ಬಟ್ ಇಲ್ಲಂತೂ ಫುಲ್ ಮೆಸ್ಸಿ ಆಗೋಗಿದೆ. ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಅವಳಿಗೆ ಡ್ರೆಸ್ನ ಹಾಕಿ ಇಲ್ಲಿ ಮಲಗಿಸಿ ಫೋಟೋಶೂಟ್ ಮಾಡೋಣ ಅಂತ. ಬೇಬಿಗೆ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅದನ್ನು ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಬೋನಸಿ ಇದನ್ನು ಕುಡಿಸೋದ್ರಿಂದ ಜೀರ್ಣ ಕ್ರಿಯೆ ಚೆನ್ನಾಗಿರುತ್ತೆ. ಇದನ್ನು ಬೆಳಗ್ಗೆ 5 ml, ಮಲಗುವಾಗ 5 ml ಹಾಕ್ತೀನಿ. ಪೌಡ್ರು ಹಿಮಾಲಯ ಪೌಡರ್ ಯೂಸ್ ಮಾಡ್ತೀನಿ. ಜಾನ್ಸನ್ಸ್ ಬೇಬಿದು ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ. ಈ ವೈಪ್ಸ್ ಅಷ್ಟೇ, ಇದೊಂದು ಖಾಲಿ ಆಗೋವರೆಗೆ ಯೂಸ್ ಮಾಡೋಣ ಅಂತ. ಆಲ್ರೆಡಿ ನನ್ನ ಹತ್ರ ಜಾನ್ಸನ್ಸ್ ಬೇಬಿದು ಕಿಟ್ಟೇ ಇದೆ, ಬಟ್ ಪ್ಲೀಸ್ ಯಾರೂ ಅದನ್ನು ಯೂಸ್ ಮಾಡಬೇಡಿ. ನೆಕ್ಸ್ಟ್ ಬಂದು ಇದು ಬೇಬಿದು ನೇಲ್ ಕಿಟ್. ಇದು ಬೇಬಿದು ನೇಲ್ ಕಟ್ಟರು, ಇದು ಸೀಸರು, ಇದು ನೇಲ್ ಶೇಪ್ ಕೊಡ್ತಾರಲ್ಲ, ಇವೆರಡೇನು ಅಷ್ಟು ಯೂಸ್ ಇಲ್ಲ. ಬಟ್ ಇದು ಬೇಬಿ ಮೂಗಲ್ಲೇನಾದ್ರು ಇದ್ದರೆ ನಾವು ಕೈ ಹಾಕಿ ತೆಗಿಯೋದಕ್ಕೆಲ್ಲ ಆಗಲ್ಲ. ಸೊ ಇದರಿಂದ ಆರಾಮಾಗಿ ನಾವು ಇದನ್ನು ತೆಗಿಬೋದು. ಈಗ ಹಾಕಿ ಹಿಂಗೆ ತೆಗಿಬೋದು. ಸೊ ಇದೊಂದಂತೂ ತುಂಬ ಯೂಸ್ಫುಲ್. ಜೊತೆಗೆ ಇದು ಕೂಡ, ಇದು ಮೀಶೋ, ಫ್ಲಿಪ್ಕಾರ್ಟಲ್ಲೆಲ್ಲ ಅವೈಲೇಬಲ್ ಇದೆ. ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಹಿಮಾಲಯದು ಆಯಿಲು, ಸ್ನಾನಕ್ಕಿಂತ ಮುಂಚೆ ಅಪ್ಲೈ ಮಾಡ್ತಾರಲ್ಲ ಅದು. ನಾನು ಇನ್ನೂ ಒಂದು ಸತಿನೂ ಬಳಸಿಲ್ಲ. ನಾನು ಎಲ್ಲ ಬೇಬಿದೆ ಯೂಸ್ ಮಾಡೋಣ ಅಂತ ತೊಗೊಂಡೆ, ಬಟ್ ಬೇಬಿದು ಸ್ಕಿನ್ನೆಲ್ಲ ರಫ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಅಂತ ಗೊತ್ತಾಗಲಿಲ್ಲ. ಒಂದು ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಜಾನ್ಸನ್ಸ್ ಬೇಬಿ ಪ್ರಾಡಕ್ಟ್ಸ್ ಯಾವುದನ್ನು ಯೂಸ್ ಮಾಡಬೇಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ಯಾವ ಪ್ರಾಡಕ್ಟ್ಸ್ನೂ ಯೂಸ್ ಮಾಡ್ತಿಲ್ಲ. ವೈಪ್ಸ್ ಒಂದು ಅಷ್ಟೇ ನಾನು ಬಳಸ್ತಾ ಇರೋದು. ನೀವು ಅಷ್ಟೇ ಪ್ಲೀಸ್ ಜಾನ್ಸನ್ಸ್ ಬೇಬಿ ಪ್ರಾಡಕ್ಟ್ನ ಬಳಸಬೇಡಿ. ಬೇಬಿಗೆ ಮಾತ್ರ ಸೇಫ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಟೆಡಿ ಬೇರ್ ಕೆಮಿಕಲ್ ಫ್ರೀ ಇದು. ಇದು ಯಾಕೆ ಅಂತಂದರೆ ಮಗುಗೆ ಬೇಬಿ ಫೇಸ್ಗೆ ನಾವು ಈ ಪೌಡ್ರನ್ನ ಬಳಸ್ತೀವಿ. ಆದರೆ ಬೇಬಿ ನತ್ತಿ ಮುಚ್ಚಕ್ಕೆ ಅಂತ ನಮ್ಮ ಅಜ್ಜಿ ಇದೇ ಪೌಡ್ರನ್ನ ಯೂಸ್ ಮಾಡೋದು. ಸೊ ಇದೊಂದು ಪೌಡ್ರ್ ಇದೆ. ಮತ್ತು ಇದು ಏನಕ್ಕೆ ಅಂತಂದರೆ ಇದು ಬೋನಸಿ ಕುಡಿಸೋದಿರ್ಬೋದು ಅಥವಾ ಟಾನಿಕ್ ಏನಾದರೂ ಕುಡಿಸುವಾಗ ಮಗುಗೆ ಒಳ್ಳೆ ಅದರಲ್ಲೆಲ್ಲ ಕುಡಿಸೋದಕ್ಕೆ ಹೋಗ್ಬಿಡಿ, ಅದು ಮುಂದೆ ಮೂತಿ ಚುಚ್ಚುತ್ತೆ. ಸೊ ಈ ಥರದ್ದಿದ್ರೆ ಸೇಫ್ ಅನ್ನೋದಕ್ಕೋಸ್ಕರ ಇದನ್ನ ಬಳಸ್ತೀನಿ ನಾನು. ನೆಕ್ಸ್ಟ್ ಇದು ಬಂದು ಬೇಬಿ ವಿಕ್ಸ್. ಅದು ಬಿಟ್ಟರೆ ಕಪ್ಪಿದೆ ಅಷ್ಟೇ. ಇಲ್ಲಿ ಇನ್ನೂ ಜ್ವರದ್ದು ಟಾನಿಕ್ ಇತ್ತು, ಅದೊಂದು ಇಟ್ಟಿಲ್ಲ ಅಷ್ಟೇ. ಮತ್ತು ಇದೇನಂತ ಕೇಳ್ಬೋದು, ಇದು ಬಂದು ಮಕ್ಕಳ ಸಾಮಾನು ಅಂತಲೇ ಪ್ಯಾಕೆಟ್ ಬರುತ್ತೆ 100 ರೂಪೀಸ್ದು. ಇದನ್ನು ಯಾಕೆ ಯೂಸ್ ಮಾಡ್ತಾರೆ, ಏನಕ್ಕೆ, ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 8 ಗಂಟೆ ಆಯಿತು. ಇವತ್ತು ಪಾಪುದು ಫೋಟೋಶೂಟ್ ಮಾಡೋಷ್ಟರಲ್ಲೇ ಸಾಕಾಗೋಯ್ತು. ಸೊ ನಾಟಿ ಸ್ಟೈಲ್ ಚಿಕನ್ ಪಲಾವ್ ಮಾಡಿದ್ದೆ ನಾನೇ. ಅದರದ್ದು ವಿಡಿಯೋ ಕೂಡ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.